ಈಗ ಅಕ್ಕಪುಟ್ಟನ ನಾಮಗಳನ್ನು ಓಡಿಸ್ಲಿಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಿಂಭಾಗದಲ್ಲಿರುವವರು ದಯವಿಟ್ಟು ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. I request the audience to please be ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸುಖವಿಲ್ಲದ ದಾವತಿ ದಸರಾಜ್ ಕೋಡಗಟ್ಟಿಯವರ ಒಂದು ಸಂಶೋಧನಾ ಕೃತಿ ಅಕ್ಕನ ವಚನಗಳ ಶೋಧವನ್ನು ಕೋಡಗಟ್ಟಿಯವರಲ್ಲಿ ನಡೆಸಿದೆ. ಸ್ನೇಹಿತರೆ, ನಮ್ಮಲ್ಲಿ ಸಾಹಿತ್ಯದ ತನ್ನದೇ ಆದಂತಹ ಬೇರೆ ಬೇರೆ ಚೌಕಟ್ಟುಗಳಿವೆ. ಹಲವಾರು ಚೌಕಟ್ಟುಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಪ್ರಸ್ತಾಪ ಮಾಡುವುದಾದ್ರೆ ನಾವು ಯಾವ್ದಾದ್ರು ಒಂದು ಕವಿಯನ್ನ ಅಥವಾ ಒಬ್ಬ ಕವಿಯ ಕೃತಿ ಅಧ್ಯಯನ ಮಾಡುವಾಗ, ಸಂಶೋಧನೆ ಮಾಡುವಾಗ ಅದಕ್ಕೆ ಒಂದು ಬಹಳ ವಿಶಾಲವಾದಂತಹ ಭಿತ್ತಿಯನ್ನು ರೂಪಿಸಿಕೊಂಡು ಆ ಭಿತ್ತಿಯ ಹಿನ್ನೆಲೆಯಲ್ಲಿ ಅದನ್ನು ಅಧ್ಯಯನ ಮಾಡುವ ಒಂದು ಇಡಿಯಾದ ಕನ್ನಡ ಸಾಹಿತ್ಯ ಪರಂಪರೆಯ ನೆಲೆಯೊಳಗೆ, ಇಡಿಯಾದ ಕನ್ನಡ ಸಾಹಿತ್ಯ ಚರಿತ್ರೆಯ ನೆಲೆಯೊಳಗೆ ಅಕ್ಕನ ಬರವಣಿಗೆ, ಅಕ್ಕನ ವಚನಗಳನ್ನ ಇರಿಸಿ ನೋಡಿದ ಕನ್ನಡ ಸಾಹಿತ್ಯ ಚರಿತ್ರೆಯ ಕಟ್ಟಾಗಿ ಕನ್ನಡ ಸಾಹಿತ್ಯ ಅನ್ನುವ ಆ ಸಾಹಿತ್ಯದ ಒಂದು ಕ್ರಿಯೆಗಳ ಹಿನ್ನೆಲೆಯಲ್ಲಿ ಜೊತೆಗೆ ನಮ್ಮ ಬೇರೆ ಬೇರೆ ರೀತಿಯ ಓದುಗಳು, ರೀಡಿಂಗ್ಸ್, ಅವುಗಳಲ್ಲಿ ಇರುವಂತಹ ನ್ಯೂನತೆಗಳು, ಅವುಗಳಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಅನ್ಯ ಪ್ರಭಾವಗಳು, ಅರೆಕೊರೆಗಳು, ಗ್ರಹಿಕೆ ಏನಿರುತ್ತೆ ಆ ಗ್ರಹಿಕೆಯ ಒಳಗಡೆ ಇವುಗಳನ್ನ ಮೊದಲಿಗೆ ಮುಟ್ಟಿಸಿ ಆನಂದದಲ್ಲಿ ಅಕ್ಕನ ವಚನಕ್ಕೆ ಬರ್ತಾರೆ. ಇಡೀ ನೆಲೆಯಲ್ಲಿ ಬೇರೆ ಮಾತನ್ನು ಹೇಳುವುದ ಸಾಹಿತ್ಯ ಚರಿತ್ರೆಯ ನಿರ್ಮಾಣದ ನೆಲೆ ಮತ್ತು ವಚನಗಳ ಓದಿನ ನೆಲೆ, ಈ ಎರಡು ನೆಲೆಗಳನ್ನು ಚರ್ಚೆ ಮಾಡ್ತಾ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಈ ಎರಡು ನೆಲೆಗಳನ್ನು ಚರ್ಚೆ ಮಾಡ್ತಾ ಮುಂದುವರೆದು ಇವರು ಅಕ್ಕನ ವಚನಗಳನ್ನ ಚರ್ಚಿಸ್ತಾರೆ. ಇಲ್ಲಿ ಕೆಲವು ಪ್ರಮೇಯಗಳನ್ನ ಇವರು ಮೊದಲಿಗೆ ಆರಂಭದಲ್ಲಿ ಮಂಡಿಸ್ತಾರೆ. ಮಂಡಿಸುವ ಪ್ರಮೇಯಗಳನ್ನ ನಾನು ವೈಯಕ್ತಿಕವಾಗಿ ಎಲ್ಲಾನು ಮುಗಿಸೋದಿಲ್ಲ. ನನಗೆ ನಂದೇ ಆದಂತಹ ತಕರಾರುಗಳಿದ್ದಾವೆ ಆ ವಿಚಾರದಲ್ಲಿ. ಆನಂದದಲ್ಲಿ ಅವರು ಮಾತನಾಡಬಹುದು ಆ ವಿಚಾರದಲ್ಲಿ. ಒಂದು ಮೊದಲಿಗೆ ಇವರು ಮಂಡಿಸುವಂತಹ ವಿಚಾರ ಪ್ರಮೇಯ ಅಂತ ಕೂಡ ಕರೀಬಹುದು. ಈ ಓದು ಏನಿದೆ ಅಥವಾ ಸುಖವಿಲ್ಲದ ದಾವತಿ ಈ ಗ್ರಂಥದ ಒಳಗಡೆ ಇರುವ ಅಕ್ಕನ ವಚನಗಳ ಕುರಿತಾದ ಶೋಧ ಏನಿದೆ, ಈ ಶೋಧ ಒಂದು ಅರ್ಥಕ್ಕೆ ಅಕ್ಕನ ವಚನಗಳನ್ನ ನಿರ್ದಿಷ್ಟಗೊಳಿಸುವ, ಒಂದು ಅರ್ಥವನ್ನ ಹೇಳುವ ಪ್ರಯತ್ನ ಅಲ್ಲ, ಇನ್ನ ಓದಿನ ಕ್ರಮಗಳನ್ನ ಮಂಡಿಸುವ ಪ್ರಯತ್ನಗಳು ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ನನ್ನ ಅಧ್ಯಯನದ ಸ್ವರೂಪ ಎಂಥದ್ದು ಅನ್ನೋದನ್ನ ಅಂದ್ರೆ ವಿವರಿಸ್ತಾ, ಹಾಗೆ ವಿವರಿಸುವಾಗ ಪರಂಪರೆಯ ಕುರಿತಾಗಿ ಅವರಿಗೆ ಅವರದ್ದೇ ಆದಂತಹ ಹಲವು ತಕರಾರುಗಳಿದ್ದಾವೆ. ಆ ತಕರಾರುಗಳನ್ನು ಮಂಡಿಸ್ತಾರೆ. ಹಾಗೆ ಮಂಡಿಸ್ತಾ ಅದು ಈಗಾಗಲೇ ನಾನು ಹೇಳಿರುವ ಹಾಗೆ ಮೂರು ನೆಲೆಯ ಚರಿತ್ರೆ ನಿರ್ಮಾಣದ ಸಾಹಿತ್ಯ ಚರಿತ್ರೆ ಅನ್ನುವುದನ್ನು ನಮ್ಮವರು ಬೇರೆ ಬೇರೆ ಅದು ಆರ್ ನರಸಿಂಹಾಚಾರ್ಯರು,
ಹಲವಾರು ಜನ ಸಾಹಿತ್ಯ ಚರಿತ್ರೆಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಈ ಹಲವಾರು ಜನ ಸಾಹಿತ್ಯ ಚರಿತ್ರೆಗಳನ್ನು ಕನ್ನಡದಲ್ಲಿ ಬರೆಯುವುದರ ಹಿಂದೆ ಒಂದು ಆಧಾರ ರೂಪಿಯಾದ ಪುರಾವೆ ರೂಪಿಯಾದ ಒಂದು ಕ್ರೊನಾಲಜಿಕಲ್ ಕಾಲದ ವಿಕಾಸ ಕ್ರಮದಲ್ಲಿ ನಾವು ರಚನೆಯನ್ನು ಗುರುತಿಸಿಕೊಳ್ಳಬಹುದು ಅನ್ನುವ ಇಂಗ್ಲಿಷ್ನವರ ಸಾಹಿತ್ಯ ಚರಿತ್ರೆಯ ಕಲ್ಪನೆಯ ಹಿನ್ನೆಲೆಯಲ್ಲಿ ಏನು ನಮ್ಮಲ್ಲಿ ಸಾಹಿತ್ಯ ಚರಿತ್ರೆ ರಚನಾ ಶಾಸ್ತ್ರ ಹುಟ್ಟಿಕೊಂಡಿದೆ ಅದನ್ನು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡ್ತಾ ಅದ್ರ ಬಗ್ಗೆ ತಪ್ಪದೇ ತಕರಾರುಗಳನ್ನ ಹೊರಡಿಸ್ತಾರೆ. ಅಂದ್ರೆ ಇಲ್ಲಿ ಈ ಸಾಹಿತ್ಯ ಚರಿತ್ರೆ ನಿರ್ಮಾಣದ ಒಳಗಡೆ ಒಂದು ಬಹಳ ದೊಡ್ಡದಾದಂತಹ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪಾಲಿಟಿಕ್ಸ್ ಒಂದು ನಡೆದಿದೆ ಅನ್ನುವುದನ್ನು ಮಂಡಿಸ್ತಾರೆ. ಇಲ್ಲಿ ಭಾರವಾದಂತಹ ಬಯಲಾಟಗಳಿದೆ, ಭಾರವಾದಂತಹ ತತ್ವ ಸಾಹಿತ್ಯಗಳಿದೆ, ಔಕಿಕ ಮಹಾಕಾವ್ಯಗಳಿದ್ದಾವೆ. ಈ ಎಲ್ಲವುಗಳನ್ನ ಇಲ್ಲಿ ರಚಿತವಾಗಿರುವ ಸಾಹಿತ್ಯ ಚರಿತ್ರೆಗಳು ಒಳಗೊಂಡಿದ್ದಾವ ಒಳಗೊಂಡಿಲ್ಲ ಅನ್ನುವುದನ್ನ ಸತ್ಯ. ಅಂದ್ರೆ ನಮ್ಮ ಈ ಸಾಹಿತ್ಯ ಚರಿತ್ರೆಯ ನಿರ್ಮಾಣ ಕ್ರಿಯೆ ಅಥವಾ ಸಾಹಿತ್ಯ ಚರಿತ್ರೆ ರಚನಾಶಾಸ್ತ್ರದ ಒಂದು ನಿರ್ಮಾಣ ಪ್ರಕ್ರಿಯೆ ಏನಿದೆಯಲ್ಲ ಅಲ್ಲಿ ಹಲವಾರು ಮೂಲಗಳು ಇದ್ದಾವೆ, ಹೊರಗಿರುವ ರಾಜಕಾರಣಿಗಳು ಇದ್ದಾವೆ ಅನ್ನೋದನ್ನ ಮೊದಲಿಗೆ ಬಹಳ ದೊಡ್ಡ ಪ್ರಮೇಯವಾಗಿ ಖಂಡಿಸ್ತಾರೆ. ಸತ್ಯಗಳು ನಮ್ಮಲ್ಲಿ ಒಂದಲ್ಲ ಹಲವು ಸಾಹಿತ್ಯ ಪ್ರವೃತ್ತಿಗಳಿದ್ದಾವೆ, ಹಾಗೆಯೇ ಹಲವು ಸಾಹಿತ್ಯ ಚರಿತ್ರೆಗಳು ರಚನೆಯಾಗಿದ್ದಾವೆ. ಎಲ್ಲವೂ ಕೂಡ ಮಾರೆಕೋರೆಗಳು ಇರುವ ಹೊರಗಿರುವ ರಾಜಕಾರಣಿಗಳು ಇರುವ ಚರಿತ್ರೆಗಳೇ. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕು. ಅದೇನು ಅಂತಂದ್ರೆ ಈ ಸಾಹಿತ್ಯ ಚರಿತ್ರೆಯ ರಚನೆ ಮಾಡಿದವರು ಇದ್ದಾರೆ, ಇವರ ಹಿಂದೆ ಚರಿತ್ರೆಯ ಕಲ್ಪನೆ ರೂಪುಗೊಂಡಿರುವ ಬೇರೆ ಬೇರೆ ನೆಲೆಗಟ್ಟುಗಳು ಇದ್ದಾವೆ. ಅವುಗಳೇನೆ ಅನ್ಯ ಪ್ರೇರಿತವಾದ ನೆಲೆಗಟ್ಟುಗಳು. ಹಾಗೆಯೇ ತಿಳುವಳಿಕೆಗೆ ಹಲವು ಬಗೆಯ ಮಿತಿಗಳು ಇದ್ದವು. ನಮ್ಮಲ್ಲಿ ಧರ್ಮವಾಗಿ 40ಕ್ಕೂ ಹೆಚ್ಚು ಮೌಖಿಕ ಮಹಾಕಾವ್ಯಗಳು ಇದ್ದಾವೆ. ಸುಮಾರು 20ಕ್ಕೂ ಹೆಚ್ಚು ಹೈಲೈಟ್ಗಳನ್ನು ಪ್ರಕಟಿಸಿದ್ದಾರೆ. 40ಕ್ಕೂ ಹೆಚ್ಚು ಸಂಬಂಧಗಳು ಬಂದಿದ್ದಾರೆ. ಹೀಗಿರುವಾಗ ಹುಗಳಿಗಾಗಿ ಆರ್ ನರಸಿಂಹಾಚಾರ್ಯರಿಗಾಗಿ ಇದರ ಅರಿವಿತ್ತೆ ಅರಿವಿಲ್ಲ ನನ್ನ ತಿಳುವಳಿಕೆ. ಅಂದ್ರೆ ಇದು ಪ್ರಜ್ಞಾಪೂರ್ವಕವಾದ ಹೊರಗಿಡುವ ರಾಜಕಾರಣ ಅಲ್ಲ, ಅರಿವಿನ ಕೊರತೆಗಿಂತ ಆಗಿರುವಂತಹ ಸಂಭವಿಸಿರುವಂತಹ ಒಂದು ಕೊರೆ. ಅದು ನನ್ನ ತಿಳುವಳಿಕೆ. ಅವರು ಮುಂದುವರೆದು ಇನ್ನೊಂದು ಪ್ರಮೇಯವನ್ನ ಮಂಡಿಸ್ತಾರೆ. ಆಧುನಿಕ ಸಂದರ್ಭದಲ್ಲಿ ಆಧುನಿಕ ವಿದ್ವತ್ತು, ಆಧುನಿಕ ಓದಿನ ಕ್ರಮಗಳು, ಆಧುನಿಕ ಸಂಶೋಧನೆಯ ನೆಲೆಗಟ್ಟುಗಳು ಇವೆಲ್ಲವೂ ಕನ್ನಡಕ್ಕೆ ಪರಿಚಯ ಆದ ನಂತರದಲ್ಲಿ ಹಳಗನ್ನಡ ಸಾಹಿತ್ಯವನ್ನು ಓದುವ ಕ್ರಮಗಳು ರೂಪುಗೊಂಡವು ಅಂತ ಹೇಳ್ತಾನೆ. ಇದರಿಂದಾಗಿ ಅದುವರೆಗೆ ಇದ್ದ ಹಳೆಯ ಓದುವ ಕ್ರಮಗಳು, ಸಾಹಿತ್ಯದ ಅನುಸಂಧಾನದ ನೆಲೆಗಳು ಕಳೆದು ಹೋದವು ಅಂತ ಹೇಳ್ತಾರೆ. ಆದ್ರೆ ನಾವು ಅವುಗಳನ್ನ ಮರೆತಿದ್ದೇವೆ, ನಿರ್ಲಕ್ಷ್ಯ ಮಾಡಿದ್ದೇವೆ, ಅಲಕ್ಷ್ಯ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಅವುಗಳನ್ನ ನಮ್ಮ ಶೈಕ್ಷಣಿಕ ಬಳಕೆಯಿಂದ, ವಿದ್ವತ್ ವ್ಯಾಯಾಮದಿಂದ ಆಚೆ ಇಟ್ಟಿದ್ದೇವೆ ಅಂತ ನಮಗದು ಅನ್ಸುತ್ತೆ. ಕೆಲವು ರೂಪಾಂತರ ಹೊಂದಿದ್ದಾರೆ, ಇಲ್ಲ ಅಂತ. ಇನ್ನೂ ಮುಂದುವರೆದು ಇವರು ಧರ್ಮಗಳ ನಿರ್ಮಾಣ ಪ್ರಕ್ರಿಯೆಯ ಬಗ್ಗೆ ಮಾತನಾಡ್ತಾರೆ, ಜಾತಿಯ ನಿರ್ಮಾಣ ಪ್ರಕ್ರಿಯೆಯ ಬಗ್ಗೆ ಮಾತನಾಡ್ತಾರೆ, ಕೆಲವು ಪ್ರಶ್ನೆಗಳನ್ನ ತೆಗಿತಾರೆ. ಪಾರಂಪರಿಕವಾಗಿ ಕನ್ನಡ ಸಾಹಿತ್ಯ ಅಂತ ನಾವು ಇವತ್ತು ಕರೀತಾ ಇರುವ ಕನ್ನಡ ಸಾಹಿತ್ಯ ಅನ್ನುವ ಒಂದು ಕನ್ನಡ ಸಾಹಿತ್ಯ ಇತ್ತೆ. ಬಹಳ ಗಂಭೀರವಾದಂತಹ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಒಂದು ವೇಳೆ ಇದ್ದಿದ್ದಲ್ಲಿ ಅದರ ಸ್ವರೂಪ
ಯಾವುದಾಗಿತ್ತು, ಅದರ ಅನುಸಂಧಾನದ ಕ್ರಮಗಳು, ಅದರ ಓದಿನ ಕ್ರಮಗಳು ಯಾವುವು ಆಗಿತ್ತು. ಈ ತರದ ಬಹಳ ಗಂಭೀರವಾದ ಪ್ರಶ್ನೆಗಳನ್ನು ತೆಗೆದು ಮುಂದುವರೆದು ಈ ಆಧುನಿಕ ಓದಿನ ಕ್ರಮಗಳು ಬೆಳೆಯುವ ಬರಾಡಿಯೊಳಗೆ ಕಳೆದು ಹೋಗುವುದು ಅಂತ ಹೇಳ್ತಾರೆ. ನನ್ನನ್ಸುದು ಬರೀ ಈ ಪೂರ್ವ ಪ್ರಶ್ನೆಗಳ ಚಿಂತನೆಯಲ್ಲಿ ನಮ್ಮ ಈ ಭಾರತೀಯ ಸಾಹಿತ್ಯದ ಅನುಸಂಧಾನಗಳನ್ನು ಮತ್ತೆ ಮರುಶೋಧಿಸಬೇಕಾದಂತಹ ಸಂಶೋಧಿಸಬೇಕಾದಂತಹ ಅಗತ್ಯ ಇದೆ. ನಮ್ಮ ಸಂಪಾದನಾ ಚರಿತ್ರೆಯನ್ನು ನೋಡಿದರೆ ಶೂನ್ಯ ಸಂಪಾದನೆ ಅಥವಾ ಆದಿವಿದ್ಯಾನಗರದ ಸಂಪಾದನಾ ಚರಿತ್ರೆಗಳನ್ನು ನೋಡಿದರೆ ನಮ್ಮಲ್ಲಿ ಏನು ತತ್ವ ಹಾಕುವುದು ಅಂತ ಇತ್ತು. ನಮ್ಮಲ್ಲಿ ಏನು ಬೇರೆ 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 ಹುಣ್ಣಿಮೆಯ ಸಂದರ್ಭಗಳಲ್ಲಿ, ಅಮಾವಾಸ್ಯೆಯ ಸಂದರ್ಭದಲ್ಲಿ ವಚನಗಳನ್ನ, ಸರ್ವಚನಗಳನ್ನ, ತತ್ವಗಳನ್ನ ಹಾಡುವ ಬದುಕಿನ ವಿಶ್ಲೇಷಿಸುವ ಪದ್ಧತಿ ಉಳಿದುಕೊಂಡಿರುವಂತಹ ತಾಳಮದ್ದಳೆಯ ಕ್ರಮ ಏನಿದೆ, ಉಳಿದುಕೊಂಡಿರುವಂತಹ ಗಮಕದ ಕ್ರಮ ಏನಿದೆ, ಹೀಗೆ ಆರು ಬಗೆಯ ಸಾಹಿತ್ಯದ ಅನುಸಂಧಾನದ ಬೆಳೆಗಳು ಇದ್ದವು. ಇವತ್ತು ಅವುಗಳು ನಮ್ಮ ಈ ಶೈಕ್ಷಣಿಕ ವಲಯದಲ್ಲಿನ ಸಂಶೋಧನೆ ಅಂತ ನಾವು ಕರೆಯುವ ಈ ಸಂಶೋಧನೆ ಮತ್ತು ಈ ಓದು, ವಿಮರ್ಶೆಯ ಹೆಸರಿನಲ್ಲಿ ನಾವು ಮಾಡ್ತಾ ಇರುವ ಈ ಓದು, ವಿಚಾರ ಸಂಕಿರಣದ ಹೆಸರಿನಲ್ಲಿ ನಾವು ಮಾಡ್ತಾ ಇರುವಂತಹ ಓದು, ಪುಸ್ತಕಗಳು ಅಥವಾ ಇತರ ರಾಜಕೀಯ ವ್ಯವಸ್ಥೆ ನಾವು ಮಾಡ್ತಾ ಇರುವ ಈ ಓದುಗಳ ಒಳಗೆ ಅವೆಲ್ಲೋ ನಮ್ಮ ಈ ಓದುಗಳ ಕಾಂಟೆಕ್ಸ್ಟ್ ಇದೆಯಲ್ಲ, ಇವುಗಳಿಂದ ಆಚೆ ಇದ್ದಾವೆ ಅಂತ ಅನಿಸ್ತಾ ಇದೆ. ಈ ಸಾಹಿತ್ಯದ ಬೇರೆ 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 ರೀತಿಯ ಅನುಸಂಧಾನದ ಬಗೆಗಳನ್ನ ನಾವು ಮತ್ತೆ ಮರುಶೋಧಿಸಿಕೊಳ್ಬೇಕಾದಂತಹ, ಡಿಕಾಂಟೆಕ್ಚುಲೈಸ್ ಮಾಡ್ಕೊಳ್ಬೇಕಾದಂತಹ, ರೀಕಾಂಟೆಕ್ಚುಲೈಸ್ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಆ ಬಗೆಗೆ ಒಂದು ವಿಸ್ತೃತವಾದಂತಹ ಭಿನ್ನವಾದಂತಹ ಅನುಸಂಧಾನವೇ ನಡೀಬೇಕಾದಂತಹ ಅಗತ್ಯ ಇದೆ. ಆಮೇಲೆ ಈ ಪುಸ್ತಕವನ್ನ ಓದುವಾಗ ನಂಬಿಕೆಗಳನ್ನ ಇರಿಸಿಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ ನಂಬಿಕೆಗಳು ಒಂದು ನಂಬಿಕೆ ಸರ್, ನೀವು ವಚನಗಳನ್ನ ಒಂದು ಕಡೆ ನೀವು ಗದ್ಯ ಅಂತ ಕರೀತೀವಿ, ಗದ್ಯವಾಗಿಯೇ ಕಟ್ಟಿಗೆ ರೂಪದಲ್ಲೇನೆ ಮಂಡಿಸ್ತೀವಿ. ಒಂದೇ ಒಂದು ಕಡೆ ಮಾತ್ರ ಅದನ್ನ ಕಾವ್ಯ ಅಂತ ಕರೆದಿದೆ. ಅದು ನಮ್ಮಲ್ಲಿ ಸಾಹಿತ್ಯವನ್ನ ಹೀಗೆ ಕ್ಯಾಟಗರೈಸ್ ಮಾಡುವಂತ ಪದ್ಧತಿ ಇದೆ. ಹೀಗಿದ್ರೆ ಇದು ಗದ್ಯ, ಹೀಗಿದ್ರೆ ಇದು ಪದ್ಯ. ಹಾಗೆ ಬೈನರಿಗಳಲ್ಲಿ ಮೌಖಿಕ ಸಾಹಿತ್ಯ, ಲಿಪಿಕ ಸಾಹಿತ್ಯ, ವ್ಯತ್ಯಸ್ತ ಸಾಹಿತ್ಯ, ಚಿಕ್ಕ ಸಾಹಿತ್ಯ, ಜನಪದ ಸಾಹಿತ್ಯ, ಆಧುನಿಕ ಸಾಹಿತ್ಯ, ಪ್ರಾಚೀನ ಸಾಹಿತ್ಯ, ಪದ್ಯ ಸಾಹಿತ್ಯ, ಗದ್ಯ ಸಾಹಿತ್ಯ. ಸ್ವಲ್ಪ ರವಿ ಸಂದರ್ಭದಲ್ಲಿ ಪದ್ಯಗಳನ್ನು ಬಳಸಬಹುದು. ಪದ್ಯ ಸುಮಿಶ್ರವಾದ ವಿವಿಜಯ ಕೂಡ ಗದ್ಯಾಶ್ರಮ, ಪದ್ಯಾಶ್ರಮ ಮತ್ತು ವಿಮಿಶ್ರ ಅಂತ ಮೂರು ಪದ್ಧತಿಗಳನ್ನು ಆ ಕಾಲಕ್ಕೆ ಹೇಳ್ತಾರೆ, ಕಾಲಕ್ಕೆ ಹೇಳ್ತಾರೆ. ಆದ್ರೆ ಈ ಎರಡಾದ ಅಥವಾ ಮೂರಾದ ಬಗೆಯ ಗ್ರಹಿಕೆ ಇಲ್ಲ, ಈ ಗ್ರಹಿಕೆಯ ಒಳಕ್ಕೆ ಎಲ್ಲ ಬಗೆಯ ಬರವಣಿಗೆಗಳನ್ನು ತಂದು ಹಾಕ್ಬೇಕು ಅಂತಿಲ್ಲ. ವಚನ ಅಂದ್ರೆ ವಚನ ಅನ್ನೋದೇ ಒಂದು ಪ್ರಕಾರ. ಗದ್ಯ ಗದ್ಯ ಅಥವಾ ಪದ್ಯ ಅಂತ ಯಾಕೆ ಕರಿಬೇಕು ಅದನ್ನ? ವಚನ ವಚನ ಅನ್ನೋದೇ ಒಂದು ಬರವಣಿಗೆ ಕ್ರಮ. ಅದಕ್ಕೆ ಅದರದೇ ಆದಂತಹ ಭಾಷೆ ಇದೆ, ಅದಕ್ಕೆ ಅದರದೇ ಆದಂತಹ ಹಲವು ನಿರಿಗೆಗಳು ಇರುವ ಮೀಮಾಂಸೆ ಇದೆ, ಅದಕ್ಕೆ ಅದರದೇ ಆದಂತಹ ಇನ್ನ ವಾರಸ್ಯಗಳು, ಮಟ್ಟುಗಳು ಇರುವಂತಹ ಛಂದಸ್ಸುಗಳಿದ್ದಾವೆ. ಆಮೇಲೆ
ನಾವು ಮತ್ತೆ ಸಂಶೋಧನೆಯನ್ನ ಮುಂದುವರಿಸಬೇಕಾದಂತಹ ಅಗತ್ಯ ಇದೆ. ಶಂಕರಮಠದ ನಂತರದಲ್ಲಿ ನಮ್ಮಲ್ಲಿ ಕನ್ನಡದ್ದೇ ಆದಂತಹ ವ್ಯಾಕರಣ, ಕನ್ನಡದ್ದೇ ಆದಂತಹ ಭಾಷಾ ಚರಿತ್ರೆ, ಕನ್ನಡದ್ದೇ ಆದಂತಹ ಛಂದಸ್ಸು, ಕನ್ನಡದ್ದೇ ಆದ ಮೀಮಾಂಸೆ, ಕನ್ನಡದ್ದೇ ಆದಂತಹ ವಿಮರ್ಶೆ, ದಾರ್ಶನಿಕರು, ಇವುಗಳನ್ನ ಹುಡುಕುವ ಒಂದು ಉಮೇದು ಹೆಚ್ಚಾಗಿದೆ, ವೇಗ ಪಡ್ಕೊಂಡಿದೆ. ಅದು ಮೊದಲ ಇರ್ಲಿಲ್ಲ ಅಂತ ಅದ್ರ ಆನಂದದ ವೇಗ ಪಡ್ಕೊಂಡು ಆಮೇಲೆ ನಾವೇನು ಒಂದು ಮಾನಕ ಕನ್ನಡ ಅಂತ ಹೇಳಿ ರೂಪಿಸ್ಕೊಂಡಿದ್ವಿ ಗ್ರಂಥಸ್ಥಳದಲ್ಲಿ ಒಳಗಡೆ, ಆ ಮಾನಕ ಕನ್ನಡವನ್ನು ಮೀರಿದ ಒಂದು ಭಿನ್ನವಾದಂತಹ ಕನ್ನಡವನ್ನ ರೂಪಿಸಿಕೊಳ್ಳುವಂತಹ ಒಂದು ಉಮೇದು ನಮ್ಮೆಲ್ಲರಲ್ಲಿ ಶುರುವಾಗಿದೆ. ಅಂತಹ ಒಂದು ಉಮೇದಿನ ಭಾಗವಾಗಿ ಮಾನಕ ಕನ್ನಡಕ್ಕಿಂತ ಭಿನ್ನವಾದಂತಹ ಬರ್ಕಾವತಿ ಇರುವಂತಹ ಐತು ಇಲ್ಲದೆ ಇರುವಂತಹ ಔತ್ವ ಇಲ್ಲದೆ ಇರುವಂತಹ ರಂಗಾರ ಇಲ್ಲದೆ ಇರುವಂತಹ ಶಕರ ಇಲ್ಲದೆ ಇರುವಂತಹ ಕನ್ನಡ ಮಾಲೆಯ ಒಂದು ಅನಗತ್ಯ ಅಕ್ಷರಗಳನ್ನ ತೆಗೆದು ನಮ್ಗೆ ಅಗತ್ಯವಾಗಿ ಬೇಕಾದಂತಹ ಇವನ್ ಮಹಾಪ್ರಾಣಿಗಳು ಇಲ್ಲದೆ ಇರುವಂತಹ ಮಹಾಪ್ರಾಣಿಗಳನ್ನ ಕೊಡುಗೆಯವರು ಇಡೀ ಪುಸ್ತಕದಲ್ಲಿ ನಿಲುಗೊಳಿಸಿದ್ದಾರೆ. ಒಂದು ಹೊಸ ಮಾನಕ ಬರಹವನ್ನ ರೂಢಿಸುವುದಕ್ಕೆ ಈ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ದಾರೆ. ನನಗೆ ಆ ದೃಷ್ಟಿಯಿಂದ ಅರ್ಥ ಕೇಂದ್ರಿತವಾದಂತಹ, ಕೇವಲ ಆಶಯ ಕೇಂದ್ರಿತವಾದಂತಹ ಆ ಓದುಗಳಿಗಿಂತ ಭಿನ್ನವಾಗಿ ಭಾಷಾ ನೆಲೆಯ ಒಂದು ಪುಸ್ತಕ ಮಂಡಿಸ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡಕ್ಕೆ ನನ್ನ ಪ್ರಕಾರ ಇದ್ದದ್ದು ಬಹಳ ವಿಶಿಷ್ಟವಾದಂತಹ ಕಾಂಟ್ರಿಬ್ಯೂಷನ್. ಇವರೇ ಇದ್ರ ಬಗ್ಗೆ ಮಾತಾಡುವಾಗ, ನೀವೇ ಇದ್ರ ಬಗ್ಗೆ ಮಾತಾಡುವಾಗ ಕನ್ನಡದಲ್ಲಿ ವಚನಗಳನ್ನೇ ಹೇಗಿಲ್ಲ ಪರಂಪರೆ ಓದಲಾಗಿದೆ ಅನ್ನೋದನ್ನ ಒಂದು ಸಾಕಬೇಕು ಅಂತ ಇರಲಿ ತಗೊಳ್ತಾ ಯಾವುದೇ ಅದಕ್ಕೆ ಏನು ವಿಧಿ ಇದೆ ಅಂತೆಲ್ಲ ಹೇಳ್ತೇವೆ. ನಾನು ಅದನ್ನ ಹೇಗೆ ದಾಟಬೇಕು ಅಂತ ಮಾತಾಡ್ತೇನೆ. ಅಜ್ಜನ ಹೆಗಲ ಮೇಲೆ ಕೂತ್ಕೊಂಡಾಗ ನಮಗೆ ಎಲ್ಲ ಜಗತ್ತು, ತುಂಬದ ಜಗತ್ತು, ನಮ್ಮ ಎತ್ತರಕ್ಕೆ ಕಾಣದೇ ಇರುವ ಜಗತ್ತು ಕಾಣುತ್ತೆ. ಅಥ ಒಂದು ಕಾರ್ಯ ಇಲ್ಲಿ ಇದೊಂದು ಭಾಷಿಕವಾದಂತಹ ಅಧ್ಯಯನ ಅಂತ ಹೇಳುವಾಗ ಅಂದ್ರೆ ಅರ್ಥದ ನೆಲೆಗಳನ್ನು ಸಂಪೂರ್ಣ ಬಿಟ್ಕೊಟ್ಟಂತಹ ಅಧ್ಯಯನ ಅಲ್ಲ. ನೀವು ಗಂಟೆ ಹೊಡೆದ ಮುಂಚೆ ಮುಗಿಸ್ತೀವಿ. ಅರ್ಥದ ನೆಲೆಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದಂತಹ ಅಧ್ಯಯನ ಇದಲ್ಲ. ಭಾಷೆ ನೆಲೆಯಲ್ಲಿ 4 ಹಂತಗಳಲ್ಲಿ 3 ಹಂತಗಳು ಹೇಳ್ಕೊಳ್ತಾರೆ. ನನ್ಗೆ 4 ಹಂತಗಳು ಕಾಣಿಸ್ತಾರೆ. ಒಂದು ಪದಗಳ ಹಂತ, ಎರಡನೇದು ವಾಕ್ಯದ ಹಂತ, ಮೂರನೇದು ಸಂಕತನದ ಹಂತ. ಆ ಸಂಕಲನದಲ್ಲಿ ಆಶಯ, ಅರ್ಥ, ಭಿನ್ನಾರ್ಥ ಛಾಯೆಗಳು, ಬೇರೆ ಬೇರೆ ರೀತಿಯ ಧಾತುಕರಿಗಳು, ದರ್ಶನಗಳು ಈ ನೆಲೆಯಲ್ಲಿ ಮಾತಾಡ್ತಾರೆ. ಪದಗಳ ಹಂತ, ವಾಕ್ಯಗಳ ಹಂತ, ಸಂಕಲನದ ಹಂತವನ್ನು ದಾಟಿ ಒಂದೊಂದು ದುರ್ವಣಿಯನ್ನಾಗಿ ಮಾಡ್ತಾರೆ. ಅನ್ವಯಿಕ ಓದು ಹೀಗೆ 4 ಅಂಶಗಳಲ್ಲಿ ನಡೆಸಿದ ಸಂಕಟದ ಹಂತ ಮತ್ತು ಅನ್ವಯಿಕ ಓದು ಈ 2 ಹಂತಗಳೂ ಕೂಡ ಭಾಷಿಕ ನೆಲೆಯ ಹಂತಗಳೇ. ನಮಗೆ ಕಾವ್ಯವನ್ನು ವಿಶೇಷವಾಗಿ ಓದುವಾಗ ಆಧುನಿಕ ವಿಮರ್ಶೆಗಳು ಮೇಕಿಂಗ್ ಪಾರ್ಟ್ ಇದೆಯಲ್ಲ, ಅದರ ಕಡೆ ನಮ್ಮ ಗಮನ ಕಡಿಮೆ. ಕೆಟ್ಟಾಣಿಕೆಯ ಒಂದು ಅಂಕ ಇದೆಯಲ್ಲ, ಅದರ ಕಡೆ ನಮ್ಮ ಗಮನ ಕಡಿಮೆ. ಈ ವಿಮರ್ಶೆಯನ್ನು ಗಮನಿಸಿದಾಗ ಅರ್ಥದ ಕಡೆಗೆ, ಆಶಯದ ಕಡೆಗೆ, ತತ್ವಜ್ಞಾನದ ಕಡೆಗೆ ಕವಿಯ ಕಾವ್ಯ ಕೊಡಬಹುದಾದ ಅಥವಾ ನಾವು ಅದನ್ನು ಓದಿದಾಗ ನಮಗೆ ಎಣಿಕೆಗೆ ಗೊತ್ತಾಗಬಹುದಾದ ದರ್ಶನ, ಅದರ ಕಡೆಗೆ ಗಮನ ಹೆಚ್ಚು. ಅರ್ಥಕೇಂದ್ರಿತವಾದಂತಹ ಓದನ್ನು ಬೇಕಾದಷ್ಟು ಕ್ರಮ ನಡೆದಿದ್ದಾರೆ. ಆದ್ರೆ ರಾಜನಿಕತೆ ಮತ್ತು ಅದರ ಶಿಲ್ಪ, ತಂತ್ರ, ಒಟ್ಟಾರೆ ಕಟ್ಟಾಣಿಕೆ
ಇದರ ನೆಲೆಯ ಅಧ್ಯಯನಗಳು ನಮ್ಮಲ್ಲಿ ಅತ್ಯಂತ ಆದೃಷ್ಟಿಯಿಂದ ನಿರ್ಮಾಣಿಸಿದ ಒಂದು ಬಹಳ ಮಹತ್ವವಾದ ಪುಸ್ತಕ ಅಂದ್ರೆ ಒಂದು ರಚನೆ, ಒಂದು ನುಡಿ ನಿರೂಪಣೆ, ಬರವಣಿಗೆಗಳನ್ನ ಚುಟುಕಿನಿಂದ ಬಿಡುಗಡೆಗೊಳಿಸುವ ಹೇಳಿಕೆ, ಕರ್ತೃವಿನ ಉತ್ಪಾದನೆ ಮತ್ತು ಕರ್ತೃ ಕೇಂದ್ರಿತವಾಗಿ ಓದುವ ಈ ಎರಡು ನೆಲೆಗಳಿದ್ದಾವೆ. ಕೊಡಗು ಠೇವಣಿ ಪುಸ್ತಕದಲ್ಲಿ ಎರಡು ನೆಲೆಗಳನ್ನು ಬಳಸ್ತಾರೆ. ಎರಡು ನೆಲೆಗಳನ್ನು ಬಳಸ್ತಾರೆ ಮತ್ತೆ ಅಕ್ಷರ ಕೇಂದ್ರಿತವಾಗಿ, ಕವಿ ಕೇಂದ್ರಿತವಾಗಿ, ಕರ್ತೃ ಕೇಂದ್ರಿತವಾಗಿ ನೋಡುವ ಜಾಸ್ತಿ ಇಲ್ಲ. ಬರವಣಿಗೆಯಿಂದ ಕವಿಯಿಂದ ಬಿಡುಗಡೆಗೊಳಿಸಿ ಅವರ ನುಡಿ ನಿರೂಪಣೆ. ಈಗ ನಾನು ಇದನ್ನ ಓದುವಾಗ ಇದು ನನಗೆ ಬಿಟ್ಟುಕೊಳ್ಳುವ ವಿಚಾರ ಯಾವುದು ಎನ್ನುವಂತಹ ನೋಟಕ್ಕೆಲ್ಲವೂ ಇದೆ. ಆದ್ರೆ ಅದರ ಪ್ರಮಾಣ ಸಂಘಟನೆಯಲ್ಲಿ ನೋಡ್ತಿದ್ದೀವಿ ಮತ್ತು ಅನ್ವಯಿಕ ಓದುವುದರಲ್ಲಿ ನೋಡಿದಲ್ಲಿ ಇದ್ರ ಪ್ರಮಾಣ ಸ್ವಲ್ಪ ಹೆಚ್ಚು ಕಾಣುತ್ತೆ. ನನ್ನ ಒಂದು ಮುಖ್ಯವಾದಂತಹ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂತಂದ್ರೆ ಈ ಪುಸ್ತಕವನ್ನ ಓದುವಾಗ ವಚನಗಳನ್ನ ಇದುವರೆಗೆ ಓದಿನ ಕ್ರಮಗಳು ಏನಿದಾವಲ್ಲ ಅವುಗಳಿಗಿಂತ ವಿಭಿನ್ನವಾದಂತಹ ಭಾಷೆಯ ಬಳಕೆ, ಪದಗಳ ಬಳಕೆ, ವಾಕ್ಯಗಳ ಬಳಕೆ, ಅರ್ಥದ ಬೇರೆ ಬೇರೆ ದೀರ್ಘಗಳ ಬಳಕೆ, ತಾತ್ವಿಕತೆಯ ಮಂಡನೆ, ಬದುಕಿನ ಅನುಭವಗಳ ಮಂಡನೆ, ಈ ಬೇರೆ ಬೇರೆ ಗೆಳೆಗಳನ್ನ ಭಾಷೆಯ ಮೂಲಕವೇ, ರಾಜನಿಕತೆಯ ಮೂಲಕವೇ, ಶಿಲ್ಪದ ಮೂಲಕವೇ, ತಂತ್ರಗಳ ಮೂಲಕವೇ ಮಂಡಿಸಲಾಗಿದೆ. ಹಾಗಾಗಿ ಇದೊಂದು ಭಿನ್ನವಾದಂತಹ ಬೆಕ್ಕು ಓದು. ಮುಂದುವರೆದು ನನ್ನ ಒಂದು ಕಾಮೆಂಟ್ ಏನಪ್ಪಾ ಅಂತಂದ್ರೆ, ಹೊಸ ಸಂಶೋಧಕರು ಈ ಪುಸ್ತಕವನ್ನ ಗಂಭೀರವಾಗಿ ಓದ್ಬೇಕು, ನಿಧಾನಕ್ಕಾಗಿ ಸಾಹಿತ್ಯವನ್ನ ನಾವು ಶೋಧಿಸಬಹುದಾದಂತಹ ವಿಧಾನಗಳ ಹುಡುಕಾಟವನ್ನು ಮಾಡುವುದು ನನ್ನ ಅಭಿಪ್ರಾಯ. ಓದ್ಬೇಕು. ಇನ್ನೊಂದು ಅಬ್ಸರ್ವೇಷನ್ ಅಂತಂದ್ರೆ, ನಾವು ಪದಗಳ ಬಳಕೆ, ವಾಕ್ಯಗಳ ಬಳಕೆ, ಪದಕ್ಕೆ ಯಾವ ರೀತಿಯ ಪದಗಳನ್ನ ಹೆಚ್ಚು ಬಳಸಲಾಗಿದೆ, ನಾವು ಬಳಸಲಾಗಿದೆ, ಪೂರ್ಣಕ್ಕೆ ಯಾವ ಪದಗಳನ್ನು ಎಷ್ಟು, ಪೂರ್ಣಕ್ಕೆ ಯಾವ ಪದಗಳನ್ನು ಎಷ್ಟು, ಹೀಗೆ ಕೆಲವೊಮ್ಮೆ ಈ ವಿಭಜನೆ ಹೆಚ್ಚಾದಾಗ ಓದು ಶುಷ್ಕ ಆಗಬಹುದು, ಯಾಂತ್ರಿಕ ಆಗಬಹುದು ಅನ್ನೋ ಅರಿವು ಹೆಚ್ಚಳ ಓದುವಿಕೆಯಲ್ಲೂ ಕೂಡ ಇದೆ. ನನ್ಗೂ ಅದು ಅನುಭವ. ನಾವು ಓದುವಾಗ ಅದನ್ನು ಮಂಡನೆವರೆಗೆ ನನ್ನ ಪ್ರಕಾರ ಇದು ಒಂದು ತೋರ್ಗೆರಡು ಕಾವ್ಯವನ್ನ ಓದಬಹುದಾದಂತಹ ಸಾಧ್ಯತೆ ತೋರ್ಗೆರಡು. ಇದನ್ನ ಮುಂದುವರಿಸಿ ಇದನ್ನ ಮೆಟ್ಟಿಲಾಗಿ ಮಾಡಿಕೊಂಡು ಮುಂದಕ್ಕೆ ಅವರಾಗಬಹುದು, ಓದನ್ನ ನಡೆಸುವಾಗ ಚಲಿಸಬೇಕು. ಅಂದ್ರೆ ನಾವು ಪ್ರಾಕ್ಟೀಸ್ ನಲ್ಲಿ ಛಂದಸ್ ಈಗಾಗಲೇ ಹೇಳಲ್ಪಟ್ಟಿರುವ ಛಂದಸ್ ಈಗಾಗಲೇ ಹೇಳಲ್ಪಟ್ಟಿರುವ ಪ್ರಾಕ್ಟೀಸ್ ನಲ್ಲಿ ಯಾವ ಛಂದಸ್ಸನ್ನು ಪ್ರಾಕ್ಟಿಸ್ತಾ ಇದೆ, ಪ್ರಾಕ್ಟೀಸ್ ನಲ್ಲಿ ಯಾವ ಮೀಮಾಂಸೆಯನ್ನು ಪ್ರಾಕ್ಟಿಸ್ತಾ ಇದೆ, ಯಾವ ದರ್ಶನವನ್ನು ಪ್ರಾಕ್ಟಿಸ್ತಾ ಇದೆ, ಅದನ್ನ ದಾಖಲೀಕರಿಸುವ ನೆಲೆಗೆ ನಾವು ಜಿಗಿತವನ್ನ ಪಡಿಬೇಕಾಗಿದೆ. ಮುಂದಿನ ಓದಿನಲ್ಲಿ ಅದೇನು ನನ್ನ ಮುಖ್ಯವಾದ ಅಬ್ಸರ್ವೇಷನ್. ಮುಂದಿನ ಅವರ ಬರುವಿಕೆಯಲ್ಲಿ ಆ ಜಿಗಿತವನ್ನು ಅವರು ಪಡಿತಾರೆ, ನಾವು ಪಡೆಯೋಣ ಅಂತ ಹೇಳ್ತಾ ಈ ತರದ ಒಂದು ವಿಸ್ತರಣೆಗೆ ನಿಮ್ಮ ಏನಾದ್ರು ಯೋಜನೆಯನ್ನ ಹಾಕಿ ಬೈಕಲ್ಲಿ ಬಸವರಾಜ ಕೋಳಮುಖಿಯವರಿಗೆ ಈಗ ಒಂದು ವಿಶಿಷ್ಟವಾದಂತಹ ಧ್ಯೇಯವನ್ನು ಕೊಟ್ಟಿರುವುದಕ್ಕೆ ಅವರಿಗೆ ಮೂಲಕವಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಬಹಳ ಒಳ್ಳೆಯ ಮಾತುಗಳನ್ನ ಆಡಿದ್ರಿ. ಒಂದು ಎರಡು ವಿಚಾರಗಳನ್ನ ಹೇಳುವುದಾದ್ರೆ,
ಆ ನರಸಿಂಹಾಚಾರ್ಯ ಅವರಿಗೆ ಕವಿಚರಿತೆಯನ್ನು ಬರೆಯುವಾಗ ಅವ್ರಿಗಿಂತ ಮುಂಚೆ ತಿತಿಲಿ ಮಾಲಪೈನ ಪದಗಳು ಅನ್ನೋ ಪುಸ್ತಕ ಕಲ್ಲಚ್ಚಿನಲ್ಲಿ ಪ್ರಕಟವಾಗಿತ್ತು. ಅದರ ಮಾಹಿತಿ ಖಂಡಿತವಾಗಿಯೂ ಅವರಿಗೆ ಬೇಕಾಗಿತ್ತು. ರಾಮಶ್ರೀ ಮುಗುಳಿಯವರು ಬರೆಯುವ ಕಾಲಕ್ಕಂತೂ ಇನ್ನು ಸಾಕಷ್ಟು ಸಾಹಿತ್ಯ ಪ್ರಕಾರಗಳ ಇರುವಿಕೆಯ ಪರಿಚಯ ನಮ್ಗಾಗ್ಲೇ ಆ ಕಾಲಕ್ಕೆ ಆಗಿತ್ತು. ಆದ್ರೆ ನರಸಿಂಹಾಚಾರ್ಯ ಅವರಿಗೆ ಕಡಿಮೆ ಮಾಹಿತಿ ಇತ್ತು, ಬಟ್ ರಾಮಶ್ರೀ ಮುಗುಳಿಯವರಿಗೆ ತುಂಬಾ ಮಾಹಿತಿ ಇತ್ತು. ಆದ್ರೆ ಸಾಹಿತ್ಯ ಚರಿತ್ರೆಯ ಒಳಗೆ ಯಾವ್ದು ಬರ್ಬೇಕು ಯಾವ್ದು ಬರಬಾರ್ದು ಅನ್ನೋದು ಅವರಿಗೇನೇ ಗೊತ್ತಿಲ್ಲ. ಹಾಗೆ ಕೆಲವೊಂದು ನಿಯಮಗಳು ಅವರನ್ನ ಕಟ್ಟಿ ಹಾಕಿತ್ತು ಅನ್ನುವಂಥದ್ದು ನನ್ನ ಒಂದು ವಿಚಾರ. ಆಮೇಲೆ ಸರ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನನ್ನ ಒಂದು ವಿಚಾರ ಏನು ಅಂದ್ರೆ, ನಾವು ಮುಖ್ಯವಾಗಿ ಇವತ್ತು ಹಳಗನ್ನಡ ಅಂತ ಹೇಳುವ ಸಾಹಿತ್ಯವನ್ನ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಓದಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಇದು ಅಂಥದ್ದೊಂದು ಪ್ರಯತ್ನ. ಆದ್ರೆ ಇದು ಒಂದೇ ಒಂದು ದಾರಿ ಆಗ್ಬೇಕಾಗಿಲ್ಲ. ಇನ್ನೂ ಇಂತಹ ಹಲವು ದಾರಿಗಳನ್ನು ನಾವು ಕಂಡ್ಕೋಬಹುದು. ಸರ್ ಒಂದೆರಡು ಮೆನ್ಷನ್ ಮಾಡಿದ ಹಾಗೆ, ನಾವು ರಾತ್ರಿ ಎಲ್ಲ ನಂದಾದೀವಿಗೆ ಇಟ್ಟು, ಎಲ್ಲಮ್ಮ ದುರ್ಗಮ್ಮನ ಗುಡಿ ಮುಂದೆ ನಂದಾದೀವಿಗೆ ಇಟ್ಟು ರಾತ್ರಿ ಎಲ್ಲ ಹಾಡಾಡ್ತೀವಲ್ಲ, ಅಲ್ಲೂ ನಮಗೆ ಕನ್ನಡ ಕಾವ್ಯ ಮೀಮಾಂಸೆ ಸಿಗುತ್ತೆ, ಅಲ್ಲಿಯೇ ಸಿಗುತ್ತೆ. ಸೊ ನಾವು ಮತ್ತೆ ನಾವು ಹಾಗಂತ ಹೊಸದು ಬಂದಿರೋದನ್ನ ಬಿಡ್ಬೇಕು ಅಂತಲ್ಲ, ಬಟ್ ನಾವು ನೋಡ್ಬೇಕು, ಕಟ್ಟಿಕೊಳ್ಬೇಕು. ಖಂಡಿತವಾಗಿ ನಾನು ಇದರಲ್ಲಿ ಕೆಲಸ ಮಾಡ್ತೀನಿ. ಮತ್ತು ತಾವು ಹೇಳಿದ ಹಾಗೆ ಎಲ್ಲರೂ ಒಂದು ವೇಳೆ ಮಾಡೋದಾದ್ರೆ ಕನ್ನಡ ಸಾಹಿತ್ಯದ ಪರಿಚಯವನ್ನ ನಾವು ಬೇರೆ ರೀತಿಯಿಂದ ತುಂಬಾ ಆಳಕ್ಕೆ ಇಳಿದು ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳೋದಕ್ಕೆ ಬೇರೆ ರೀತಿಯ ಸಹಾಯಗಳು ನಮಗೆ ಸಿಗಬಹುದು ಅನ್ನೋದು ನನ್ನ ನಂಬಿಕೆ. ಎಲ್ರಿಗೂ ನಮಸ್ಕಾರ.